ಇಷ್ಟು ದಿನ ನಿಮ್ಮ ಕೊಳಕ ಬದುಕನ್ನ ನೋಡಿದ್ದೆ, ಆದ್ರೆ ಅದಕ್ಕಿಂತ ಹೊಲಸ ಮನ್ಸನ್ನ ಇವತ್ತು ನೋಡ್ತಾ ಇದ್ದೀನಿ. ಜಾಸ್ತಿ ಯೋಚನೆ ಮಾಡ್ಬೇಡಿ ರಾಜೇಶ್ವರಿ ಅವರೇ. ಸುಳ್ಳಿಗೆ ಮೋಸಕ್ಕೆ ಹೆಚ್ಚು ಆಯಸ್ಸಿಲ್ಲ ಅನ್ನೋದು ಇನ್ ಸ್ವಲ್ಪ ದಿನದಲ್ಲೇ ಗೊತ್ತಾಗತ್ತೆ. ಅಬ್ಬಬ್ಬ ಅಂದ್ರೆ ಏನ್ರಿ ಮಾಡ್ತೀರಾ? ಡಿವೋರ್ಸ್ ಕೊಡಿಸ್ತೀರಾ? ಕೊಡ್ಸಿ. ಅದೇ ಸಮಯದಲ್ಲೇ ನಿಮ್ ಮಗನ ಮದ್ವೆ ವಾಲ್ಗಾನು ಊದಿಸ್ಬಿಡಿ. ನೋಡೋಣ ರಾಜೇಶ್ವರಿ ಅವರ ಕುಟಿಲತನ ಗೆಲ್ಲತ್ತ, ಯಶೋಧ ಒಳ್ಳೆತನ ಗೆಲ್ಲತ್ತ. ತೀರ್ಮಾನ ಆಗೇ ಹೋಗ್ಲಿ. ಇಷ್ಟು ದಿನ ಬರೀ ನಾನು ಯೋಚನೆ ಮಾಡ್ತಾ ಇದ್ದೆ, ಆದ್ರೆ ಇನ್ ಮುಂದೆ ನೀವ್ ಯೋಚನೆ ಮಾಡೋ ದಿನಗಳು ಬರುತ್ತೆ. ಮರಿಬೇಡಿ, ನಾನ್ ಯಾವತ್ತೂ ನೋಡ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನೀನು ಈ ಮನೇಲಿರೋದು ನನಗೆ ಸ್ವಲ್ಪ ಇಷ್ಟ ಇಲ್ಲ. ಅದು ಅಲ್ಲದೆ ಒಂದು ಹೆಣ್ಣು ಬೇರೆ ಗಂಡಸಿನ ಮನೇಲಿದ್ರೆ ಅದಕ್ಕೆ ಈ ಸಮಾಜ ಬೇರೆ ಬೇರೆ ತರ ಅರ್ಥ ಕಟ್ಟುತ್ತೆ. ಅದು ಬೇಕಾಗಿಲ್ಲ, ಗೊತ್ತಾಯ್ತಾ? ಹಾಗಾದ್ರೆ ನೀನ್ ನಾಳೆನೆ ನಿಮ್ಮ ಅತ್ತೆ ಮನೆಗೆ ಹೋಗ್ತೀಯಾ? ಅತ್ತೆ ಹೇಳಿಲ್ಲ. ಅಯ್ಯೋ, ಮೊದಲು ನಿನ್ನ ಅತ್ತೆ ಅನ್ನೋ ಆ ಕತ್ತೆಗೆ ಅರ್ಥ ಮಾಡಿಸ್ಬೇಕಾಗಿದೆ. ನೋಡು, ನಾನು ಹೇಳೋದನ್ನ ಸರಿಯಾಗಿ ಕೇಳು. ನಾಳೆನೆ ನೀನ್ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಭಯ ಪಡಿಸ್ಬೇಡಿ. ಈಗಲೇ ಅದ್ರ ಅರ್ಥ ಆಯ್ತಾ ನಾನು ಎಂತ ಮನುಷ್ಯ ಅಂತ? ಆಯ್ತು. ವಾಸು, ಸುಮತಿ ನನಗೆ ಬೆಸ್ಟ್ ಆಫ್ ಲಕ್ ಹೇಳಿದ್ಲು. ಯಾಕೆ ಅಂತ ಅರ್ಥ ಆಗ್ಲಿಲ್ಲ. ಕೇಳಿದ್ದಕ್ಕೆ ನಿನ್ ಗಂಡನ್ಗೂ ಹೇಳಿದೀನಿ, ಅವನನ್ನೇ ಕೇಳು ಅಂತ ಹೇಳಿದ್ಲು. ಏನ್ ವಿಷಯ? ಸುಮತಿ ಮಗು ಬಗ್ಗೆ ಕೇಳಿದ್ಲು. ಅವಳಿಗೆ ಯಾಕೆ ನಿರಾಸೆ ಮಾಡ್ಲಿ ಅಂತ ನಮಗೂ ಆಸೆ ಇದೆ ಅಂತ ಹೇಳಿ, ಅದಕ್ಕೆ ಅವಳು ಖುಷಿ ಪಟ್ಟೆ. ಹೌದು ವಾಸು, ನಮ್ಮಿಬ್ರಿಗೆ ಮಕ್ಕಳಾದ್ರೆ ಮನೆಯವ್ರು ಎಲ್ಲರೂ ಖುಷಿ ಪಡ್ತಾರೆ. ಮೊನ್ನೆ ನಾನು ನಿವ್ಯಾಕ ಮಾತಾಡ್ತಾ ಇರೋವಾಗ ಇದೇ ವಿಷಯ ಬಂತು. ನಾನ್ ತಮಾಷೆಗೆ ಮೊದಲು ಅಕ್ಕನ್ಗಾಗ್ಲಿ ಆಮೇಲೆ ತಂಗಿದು ಅಂತ ಹೇಳ್ದೆ. ನಮ್ಮ ಜೀವನದಲ್ಲಿ ಎಲ್ಲವೂ ಸರಿ ಹೋಗಿದೆ, ಆದ್ರೆ ನಾವಿರೋದು ರಘು ಮನೆ. ಮನೆ ಏನ್ ಮಾಡುತ್ತೆ ವಾಸು, ಮನಸ್ಸು ತಾನೇ ಮುಖ್ಯ. ಈ ಮನೆ ನನ್ನ ಮನಸ್ಸನ್ನ ಕೆಡಿಸ್ತಾ ಇದೆ. ದೇವಕಿ, ಒಂದು ಕೆಲಸ ಮಾಡೋಣ, ಎಲ್ರ ಜೊತೆ ಮಾತಾಡು, ಬೇರೆ ಮನೆ ಮಾಡೋಣ, ಹೊಸ ಬದುಕು ಶುರುವಾಗುತ್ತೆ. ನಿನಗೆ ಅಷ್ಟೊಂದು ಡಿಸ್ಟರ್ಬ್ ಆಗಿದ್ರೆ ಖಂಡಿತ ಯೋಚನೆ ಮಾಡೋಣ. ಆದ್ರೆ ಎಲ್ರೂ ಒಟ್ಟಿಗೆ ಇರೋದಾದ್ರೆ ಮಾತ್ರ. ಚೇಚೆ, ಬೇರೆ ಇರೋದು ಅಂತ ನಾನೆಲ್ಲ ಹೇಳಿದೆ. ಹಾಗಿದ್ರೆ ಸಂತೋಷ. ಅಣ್ಣ ಅತ್ತಿಗೆ ಹತ್ರ ನಾನು ಮಾತಾಡ್ತೀನಿ. ರಘು ಯಶೋಧನ ಯಾವುದೋ ಮನೆಯಲ್ಲಿ ಬಚ್ಚಿಟ್ಟಿರೋ ತರ ಕನ್ಸ್ಬಿತ್ತು. ಕತ್ತು ಸೀಳೋಗಿತ್ತು, ಆಮೇಲೆ ಚಾಕು ಕತ್ತಲ್ಲೇ ಉಳ್ಕೊಂಡ್ಬಿಟ್ಟಿತ್ತು. ದೂರದಲ್ಲಿ ಯಾವುದೋ ಒಂದು ಅಸ್ಪಷ್ಟವಾಗಿ ಕಾಣ್ತಿರೋ ಒಂದು ಹೆಂಗಸು ಜೋರಾಗಿ ನಗ್ತಾ ಇರೋ ತರ ಇತ್ತು ಕಣೆ. ಆ ಹೆಂಗಸು ರಾಜೇಶ್ವರಿ ತರನೇ ಕಾಣಿಸ್ತಾ ಇತ್ತು. ಸುಮತಿ, ಹಿಂದೆ ನಿನಗೆ ಸಿನಿಮಾಗಳು ಕನ್ಸು ಬೀಳ್ತಾ ಇತ್ತು. ಆಗ ಹೀರೋ ಹೀರೋಯಿನ್ಗಳು ನಿನ್ ಕನ್ಸಲ್ಲಿ ಬರ್ತಾ ಇದ್ರು. ಆದ್ರೆ ಈಗ ನೀನ್ ಯೋಚನೆ ಮಾಡೋ ರೀತಿ ಚೇಂಜ್ ಆಗಿದೆ. ಅದಕ್ಕೆ ತಕ್ಕ ಹಾಗೆ ಕನ್ಸುಗಳು ಬೀಳ್ತಾ ಇದೆ. ನೋಡು, ಮೊದಲು ನೀನು ಇಂಥ ಸುದ್ದಿಗಳನ್ನ ನ್ಯೂಸ್ ಪೇಪರಲ್ಲಿ ಓದೋದು ಮತ್ತೆ ಟಿವಿನಲ್ಲಿ ನೋಡೋದನ್ನ ಕಡಿಮೆ ಮಾಡು. ಆಗ ಈ ಖಾರ ಮಸಾಲ ಪುರಿ ಅಂತ ಕನ್ಸು ಬೀಳೋ ಕಾಯಿಲೆ ನಿಂತು ಹೋಗುತ್ತೆ. ACP ಹೆಂಡತಿಗೆ ಇಂಥ ವಿಷಯ ಎಲ್ಲ ತುಂಬಾ ಹಿಡಿಸುತ್ತೆ ಅನ್ಕೊಂಡ್ರೆ ನಿರಾಸೆ ಮಾಡ್ಬಿಟ್ಟೆ ಕಣೆ ನೀನು. ಬಾವ, ನೀವು ಅಮೆರಿಕಾಗ್ ಹೋದಾಗ ದೇವ್ಕಿ ಅಕ್ಕ ನಿಮ್ಮನ್ನ ಎಷ್ಟು ಪ್ರೀತಿಸಿದ್ಲು, ಎಷ್ಟು ನೋವು ಅನ್ಭವಿಸಿದ್ಲು ಅಂತ ದೇವ್ರಿಗೆ ಗೊತ್ತು. ನಮ್ಗೆಲ್ಲ ಅವಳು ಬಾಂಬೆಲ್ ಇದ್ದಾಳೆ ಅಂತ ಅಷ್ಟು ಮಾತ್ರ ಗೊತ್ತಿತ್ತು. ಅಲ್ಲಲ್ಲಿ ಅವಳು ನಮ್ಮನ್ನ ಕದ್ದು ನೋಡ್ತಾ ಇದ್ಲಂತೆ. ಸಾಯೋದಕ್ಕಿಂತ ಮುಂಚೆ ಕೊನೆ ಆಸೆ ತೀರ್ಸ್ಕೊಂಡ ಹಾಗೆ. ಕೊನೆಗೂ ಅತ್ತಿಗೆ ಸಿಕ್ಕಿದ ದಿನಾನ ಅದಕ್ಕೆ ಆಗಾಗ ನೆನೆಸ್ಕೊಂಡು ಹೇಳ್ತಾನೆ ಇದ್ರು ಬಾವ. ಅತ್ತಿಗೆಗೆ ಯಾವುದೋ ಹೆಣ್ಮಗಳನ್ನ ಪರಿಚಯ ಮಾಡ್ಕೊಡ್ತೀನಿ ಅಂತ ಪುರುಷೋತ್ತಮ ಅಂಕಲ್ಲು ಕರ್ಕೊಂಡೋಗಿ ಮಾತಾಡ್ಸಿದ್ರಂತೆ. ಆಗ ಅಕ್ಕಂಗೂ ಗೊತ್ತಿರ್ಲಿಲ್ಲ ಅವಳಿಗೆ ಆಸರೆ ಕೊಡೋದಕ್ಕೆ ಬರ್ತಾ ಇರೋದು ಅತ್ತಿಗೆನೆ ಅಂತ. ಜೋಗು